ಜೀನಿ ಸ್ಲಿಮ್ ವೆಯ್ಟ್ ಲಾಸ್ ಜರ್ನಿಯ 7ನೇ ದಿನ. ಹೊರಗಿದ್ದರಿಂದ ವಿನೇಗರ್ ಹಾಗೆ ಜೀನಿ ಸ್ಲಿಮ್ ತಗೊಳಕ್ಕಾಗಲಿಲ್ಲ. ಬ್ರೇಕ್ಫಾಸ್ಟಿಗೆ ಬಾಳೆಹಣ್ಣು ತಿಂದೆ. ಸ್ವಲ್ಪ ಹೊತ್ಬಿಟ್ಟು 1 ಗ್ಲಾಸ್ ಶುಗರ್ಲೆಸ್ ಟೀ ಕುಡ್ದೆ. ಮಧ್ಯಾಹ್ನ ಊಟಕ್ಕೆ ನಾನು ತಿಂದಿದ್ದು ವೆಜಿಟೇಬಲ್ ಹಾಗೆ ಪನ್ನೀರ್ ಸಲಾಡು ಹಾಗೆ ವೆಜಿಟೇಬಲ್ ಸೂಪು ಮತ್ತು 1 ಲೋಟ ಮಜ್ಜಿಗೆ. ಇವತ್ತಿನ ಹೆಲ್ತ್ ಟಿಪ್. ಸುಮಾರು ಜನ ಕೇಳ್ತಾ ಇದ್ರಿ ಜೀನಿ ಸ್ಲಿಮ್ ಯೂಸ್ ಮಾಡೋದ್ರಿಂದ ಹೇಗೆ ಸಣ್ಣ ಆಗ್ತೀವಿ ಅಂತ ಹೇಳಿ. ಸೊ ಬೇಸಿಕಲಿ ನಮ್ಮ ಆರ್ಗನ್ಸ್ ಅನ್ವಾಂಟೆಡ್ ಫ್ಯಾಟ್ನ ಕರಗಿಸಿ ಹೊರಗಡೆ ಹಾಕಬೇಕಿರೋದು. ಆರ್ಗನ್ಸಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಸಿಕ್ಕಿದಾಗ ಈ ಪ್ರೊಸೆಸ್ ಆನ್ ಆಗುತ್ತೆ. ಅಂದರೆ ಫ್ಯಾಟ್ ಬರ್ನಿಂಗ್ ಹಾರ್ಮೋನ್ಸ್ ಆದಂತಹ ಲೆಪ್ಟಿನ್ನು, ಇನ್ಸುಲಿನ್ನು, ಟೆಸ್ಟೋಸ್ಟಿರೋನು, ಈಸ್ಟ್ರೋಜನು ಇವೆಲ್ಲ ನ್ಯಾಚುರಲ್ ಆಗಿ ದೇಹದಲ್ಲಿ ರಿಲೀಸ್ ಆಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾವು ತಗೋತಿರೋ ಆಹಾರದಲ್ಲಿ ಯಾವುದೇ ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ಹೋಗ್ತಾ ಇಲ್ಲ. ಸೊ ಬೇಸಿಕಲಿ ಜೀನಿ ಸ್ಲಿಮ್ನಲ್ಲಿರುವಂತಹ 21ಕ್ಕಿಂತ ಹೆಚ್ಚು ಸಿರಿಧಾನ್ಯಗಳಲ್ಲಿ ಈ ಬೇಸಿಕ್ ನ್ಯೂಟ್ರಿಯೆಂಟ್ಸು ಎಲ್ಲ ತೀರಾ ಹೈಯಲ್ಲಿ ಕೊಡ್ತೀವಿ ಅಂತಲ್ಲ, ಬಟ್ ಅಟ್ಲೀಸ್ಟ್ ಬೇಸಿಕ್ ನ್ಯೂಟ್ರಿಯೆಂಟ್ಸ್ ನನ್ನ ಆರ್ಗನ್ಸಿಗೆ ಏನು ಬೇಕು, ಲೈಕ್ ಥೈರಾಯ್ಡ್ಸು, ಲಿವರು, ಪ್ಯಾನ್ಕ್ರಿಯಾಸು, ಇದಕ್ಕೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಈ ಸಿರಿಧಾನ್ಯಗಳಲ್ಲಿ ಇರೋದ್ರಿಂದ ದೇಹಕ್ಕೆ ನ್ಯೂಟ್ರಿಷನ್ ನಾವು ಇಂಡೈರೆಕ್ಟ್ಲಿ ತಗೋತಾ ಇದ್ದೀವಿ. ಸೊ ಇದರಿಂದ ಫ್ಯಾಟ್ ಬರ್ನಿಂಗ್ ಹಾರ್ಮೋನ್ಸು ನ್ಯಾಚುರಲ್ ಆಗಿ ದೇಹದಲ್ಲಿ ರಿಲೀಸ್ ಆಗಿ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದರಲ್ಲೇನೋ ಕೆಮಿಕಲಿಂದ ನಾವು ಸಣ್ಣ ಆಗ್ತಿದ್ದೀವಿ ಅಂತಲ್ಲ, ಬಟ್ ದೇಹಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ನಮ್ಮ ಜೀನಿ ಸ್ಲಿಮ್ ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಆಗೋದು.